ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಧರ್ಮಸ್ಥಳದ ಈ ಒಂದು ಸಂಘರ್ಷ, ಅದು ಧರ್ಮಸ್ಥಳದ ಸತ್ಯ ಹುಡುಕುವ ಪ್ರಯತ್ನ ಅಥವಾ ಅಧರ್ಮೀಯರ ದಾಳಿ ಅಂತ ಇಲ್ಲಿವರೆಗೆ ಚಿತ್ರಣ ಮಾಡ್ತಾ ನಡೆದಿದ್ವಿ. ಧರ್ಮಸ್ಥಳ ನಿಜವಾಗಿಯೂ ಈ ಅಧರ್ಮೀಯರಿಂದ ಅಪವಿತ್ರ ಆಗ್ಯದ ವಿನಃ ಅಲ್ಲಿ ಭಕ್ತರಿಂದಾಗಲಿ ಇನ್ನಾರಿಂದಾಗಲಿ ಆಗಿಲ್ಲ ಅನ್ನೋ ಮಾತನ್ನು ನನ್ನ ರಿಪೀಟೆಡ್ ಹೇಳ್ತಾ ಇದ್ವಿ. ಈಗಂತೂ ಭೂಮಿಯ ಅಗಿಯುವ ಕೆಲಸ ಮುಂದುವರಿತಾನೆ ಇದೆ. ಆದರೆ ಅದೇ ಕಾಲಕ್ಕೆ ಈ ಭೂಮಿಯ ಒಳಗಡೆ ಇರುತ್ತಿರುವಂಥ ಅವಶೇಷಗಳನ್ನು ಗುರುತು ಮಾಡುವಂಥ ತಂತ್ರಜ್ಞಾನ ಬಳಸಬೇಕು ಅನ್ನೋಂಥ ಮಾತು ಕೇಳಿ ಬರ್ತಾ ಇದೆ. ಒಂದು ಕಡೆ ಇರಲ್ಲ. ಈ ನಡುವಾದದ್ದು ಮಾತ್ರ ಬಹಳಷ್ಟು ನೋವಿನ ಸಂಗತಿ. ಮತ್ತು ಅದರಲ್ಲೂ ನಮ್ಮ ಏನಪ್ಪ ಅಂತಂದ್ರೆ ಅಲ್ಲೇ ಕುಡ್ಲ ರಾಂಪೇಜ್ ಮತ್ತು ಅದೇ ಕಾಲಕ್ಕೆ ಅದರದ ಹೆಡ್ ಅಂತ ಅಜಯ್ ಅಂಚನ್, ಕ್ಯಾಮ್ರಾಮನ್ ಯುನೈಟೆಡ್ ಮೀಡಿಯಾದ ಅಭಿಷೇಕ್ ಹಾಗೂ ಸಂಚಾರಿ ಸ್ಟುಡಿಯೋದ ವಿಜಯ್, ಇವರ ಮೇಲೆ ತೀವ್ರವಾದ ದಾಳಿ ಆಗ್ಯದ. ಯಾಕಪ್ಪ ನೀನು ಮಾಡ್ತಾ ಇದ್ದೀಯಾ, ನಮ್ಮ ಅಪವಿತ್ರ ಮಾಡ್ತಾ ಇದ್ದೀಯಾ, ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದೀಯಾ, ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರ್ತಾ ಇದ್ದೀಯಾ ಅಂತೇಳಿ ಇಲ್ಲಿ ಗುಂಪು ಘರ್ಷಣೆ ಅಲ್ಲ, ಪ್ಲ್ಯಾನ್ಡ್ ಆದಂಥ ಒಂದು 100 ಅಥವಾ 100 ಜನ ಅಥವಾ 100ಕ್ಕಿಂತ ಹೆಚ್ಚು ಕಡಿಮೆ ಜನ ಇವ್ರ ಮೇಲೆ ಅಟ್ಯಾಕ್ ಮಾಡಿ ಸಿಕ್ಕಾಪಟ್ಟೆ ಹೊಡೆದು ಬಿಟ್ಟಿದ್ದಾರೆ. ಅದು ಈಗಾಗಲೇ ಬೆನಗ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆ ಪಡಿತಾ ಇದ್ದಾರೆ ಅಂತೂ ಸುದ್ದಿಗಳಿದ್ದಾವೆ. ಈ ಒಂದು ವಿಷಯವನ್ನು ಅದರ ಜೊತೆಗೆ ಇನ್ನೊಂದಿಲ್ಲಿ ಭಾಳ ರೀತಿಯ ಷಡ್ಯಂತ್ರ ಅಂತಿರೋ ಕುತಂತ್ರ ಅಂತಿರೋ ಗೊತ್ತಿಲ್ಲ, ಯೂಟ್ಯೂಬರ್ಸ್ ವರ್ಸಸ್ ಜರ್ನಲಿಸ್ಟ್ಸ್ ಅಂತೇಳಿ ಒಂದು ಹೊಸ ಹುಟ್ಟಾಗ್ತಾ ಇದ್ದಾರೆ. ಅಂದರೆ ಯೂಟ್ಯೂಬರ್ಸ್ ಎಲ್ಲ ಹೇಳೋದು ಸುಳ್ಳ, ಯೂಟ್ಯೂಬರ್ಸ್ ವಿವರಣೆ ಕೊಡೋದೆಲ್ಲ ತಪ್ಪ. ಇನ್ನೊಂದು ನಡೀತಾ ಇದೆ, ಯೂಟ್ಯೂಬರ್ಸ್ ಪಾಪ ಬಡವರು, ಒಂದು ಸ್ವಲ್ಪ ಕಲಿತಂಥವರು, ತಿಳುವಳಿಕಿದ್ದಂಥವರು,